ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಸ್ತ್ರೀಯರ ಕುರಿತು ಧ್ಯಾನ ಮಾಡುತ್ತಾ ಇದ್ದೇವೆ. ಸ್ತ್ರೀಯರನ್ನು ದೇವರು ಎಷ್ಟು ವಿಶೇಷವಾಗಿ ನೋಡುತ್ತಾರೆ ಎಂದು ನಮ್ಮೆಲ್ಲರಿಗೂ ಗೊತ್ತು. ಆಮೆನ್. ಕಳೆದ ದಿನಗಳಲ್ಲಿ ದೆಬೋರಳು, ಎಸ್ತರಳು ಕುರಿತು ಧ್ಯಾನ ಮಾಡಿದೆವು. ದೇವರು ಈ ಸ್ತ್ರೀಯರನ್ನು ಉಪಯೋಗ ಮಾಡಿಕೊಂಡು ಇಸ್ರಾಯೇಲ್ ಜನರನ್ನು ರಕ್ಷಿಸಿದರು. ಹಲ್ಲೆಲೂಯಾ. ಈ ಸ್ತ್ರೀಯರ ಮುಖಾಂತರ ಅನೇಕ ಜನರು ಸಮಾಧಾನದಿಂದ ಇರುವಂತೆ ದೇವರು ಮಾಡಿದರು. ಯಾಕಂದರೆ ಈ ಸ್ತ್ರೀಯರು ದೇವರ ಮಾರ್ಗದಲ್ಲೇ ನಡೆದರು. ಆದ್ದರಿಂದ ಆಮೆನ್. ಆದರೆ ಈ ದಿನ ನಾವು ಧ್ಯಾನ ಮಾಡುವುದಕ್ಕೆ ಹೋಗುವ ಸ್ತ್ರೀ ಯಾರೆಂದರೆ ಯಾಕೋಬನ ಮಗಳು ದೀನಳು. ಹಲ್ಲೆಲೂಯಾ. ದೀನಳ ಕುರಿತು ನೋಡುವುದಾದರೆ ಯಾಕೋಬನ ಕುಲವು ವಾಗ್ದಾನವಾಗಿ ಆಶೀರ್ವಾದ ಹೊಂದಿದ ಕುಲ. ಅಂದರೆ ಆ ಒಂದು ಕುಲದಲ್ಲಿ ಅವಮಾನಕರವಾದ ಸಂಗತಿ ದೀನಳಿಂದ ನಡೆದು ಹೋಗುತ್ತದೆ. ದೀನಳ ಒಂದು ತಪ್ಪಾದ ಹೆಜ್ಜೆ ಎಷ್ಟೋ ಜನರ ರಕ್ತ ಅಪರಾಧಕ್ಕೆ ಕಾರಣವಾಗುತ್ತಾಳೆ. ಯಾಕೋಬನ ಮಗಳು ಅಂದರೆ ಎಷ್ಟೋ ಆಶೀರ್ವಾದವಾಗಿ ಪ್ರಖ್ಯಾತವಾಗಿ ಕಾಣಿಸಬೇಕಾಗಿತ್ತು. ಯಾಕಂದರೆ ಅಬ್ರಹಾಮನು, ಇಸಾಕನು, ಯಾಕೋಬನು ದೇವರಿಂದ ಆಶೀರ್ವಾದ ಹೊಂದಿದವರು. ಅಂಥ ಒಂದು ಕುಟುಂಬದಲ್ಲಿ ಹುಟ್ಟಿದ ದೀನಳು ಎಷ್ಟೆಷ್ಟೋ ಆಶೀರ್ವಾದವಾಗಿ ಇರಬೇಕಾಗಿತ್ತು. ಆದರೆ ದೀನಳ ಕುರಿತು ಸತ್ಯವೇದದಲ್ಲಿ ಒಂದು ಕಡೆ ಮಾತ್ರ ನಾವು ನೋಡುತ್ತೇವೆ ಪ್ರಿಯರೇ. ಬೇರೆ ಎಲ್ಲಿಯೂ ದೀನಳ ಕುರಿತು ನೋಡುವುದಕ್ಕೆ ಆಗುವುದಿಲ್ಲ. ಆದಿಕಾಂಡ 33ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಯಾಕೋಬನನ್ನು ಪದ್ದಾನ್ ಅರಮನೆಯಿಂದ ಬಂದ ಮೇಲೆ ಕಾನಾನ್ ದೇಶದ ಶೇಕೆಮ್ ಪಟ್ಟಣಕ್ಕೆ ಸುರಕ್ಷಿತವಾಗಿ ಸೇರಿದನು. ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಸಿಕೊಂಡನು. ಯಾಕೋಬನು ಏಸಾವನನ್ನು ಮೋಸ ಮಾಡಿ ಓಡಿ ಹೋಗಿ ತನ್ನ ಮಾವನಾದ ಲಾಬಾನನ ಮನೆಯಲ್ಲಿ ವಾಸ ಮಾಡಿದನು. ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿ ಓಡಿ ಹೋದ. ಮೋಸದಿಂದ ಯಾಕೋಬನನ್ನು ಲಾಬಾನನ ನಡೆಸಿಕೊಳ್ತಿದ್ದನು. ಹಲ್ಲೆಲೂಯಾ. ದೇವರು ಯಾಕೋಬನಿಗೆ ನೀನು ನಿನ್ನ ಸ್ವದೇಶಕ್ಕೆ ಹೋಗಬೇಕು ಎಂದು ಹೇಳಿದರು. ಆಮೇಲೆ ಯಾಕೋಬನು, ಅವನ ಹೆಂಡತಿಯರು, ಅವನ ಮಕ್ಕಳು ಎಲ್ಲರೂ ಸ್ವದೇಶಕ್ಕೆ ಹೊರಟು ಶೇಕೆಮ್ ಪಟ್ಟಣದ ಆ ಊರಿನ ಮುಂದೆ ತನ್ನ ಗುಡಾರಗಳನ್ನು ಹಾಕಿಕೊಂಡರು. ಆ ಊರಿನಲ್ಲಿ ಗುಡಾರಗಳನ್ನು ಹಾಕಿಕೊಂಡು ವಾಸ ಮಾಡುವಾಗ ಯಾಕೋಬನ ಮಗಳು ದೀನಳು 34ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ದೀನಳು ಆ ಊರಿನ ಹೆಣ್ಣು ಮಕ್ಕಳನ್ನು ನೋಡಲು ಹೊರಗೆ ಹೋದ ನಂತರ ಆ ದೇಶದ ದೇಶಾಧಿಪತಿಯಾಗಿರುವ ಹಾಮಾರನ ಮಗ ಶೇಕೆಮ್ ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗಪಡಿಸಿದನು. ಯಾಕೋಬನಿಗೆ 12 ಜನ ಗಂಡು ಮಕ್ಕಳು, ಒಬ್ಬಳೇ ಹೆಣ್ಣು ಮಗಳು ಅಂದರೆ ದೀನಳು ಆಗಿದ್ದಾಳೆ. ಒಬ್ಬಳೇ ಎಂದು ಯಾಕೋಬನು ಬಹಳ ಪ್ರೀತಿಯಿಂದ ನೋಡಿಕೊಂಡಿರುತ್ತಾನೆ ಅಲ್ವಾ ಪ್ರಿಯರೇ? ಎಲ್ಲವನ್ನೂ ಕೊಟ್ಟಿರುತ್ತಾನೆ. ಏನು ಕೊರತೆ ಇಲ್ಲದ ಹಾಗೆ ಅವರ ಜೀವಿತ ಇರುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಯೋಚಿಸಿ, ನಿಮಗೆ ಒಬ್ಬರೇ ಮಕ್ಕಳು ಅಂದರೆ ಎಷ್ಟೋ ಜನ, ಒಂದು 4-5 ಜನ ಗಂಡು ಮಕ್ಕಳಿದ್ದು ಒಂದು ಹೆಣ್ಮಗು ಇದ್ದರೆ ಅವನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತೀರಾ. 4-5 ಜನ ಹೆಣ್ಮಕ್ಳಿದ್ದು ಒಂದು ಗಂಡು ಮಗು ಇದ್ದರೆ ಅವ್ರನ್ನ ಬಹಳವಾಗಿ ವಿಶೇಷವಾಗಿ ನೀವು ನೋಡ್ಕೊಳ್ತೀರಾ. ಅದೇ ರೀತಿಯಾಗಿ ಯಾಕೋಬನು ಸಹ ನೋಡಿರಬಹುದು. ದೀನಳ ಅತಿ ಆಸೆ, ಕಣ್ಣಿನ ಇಚ್ಛೆ ಅವಳನ್ನು ಹೊರಗೆ ಹೋಗುವಂತೆ ಮಾಡುತ್ತದೆ. ನೋಡಿದ್ದೆಲ್ಲ ಬೇಕು ಅಂದುಕೊಳ್ಳುವುದು ತಪ್ಪು ಪ್ರಿಯರೇ. ಅವಳು ತನ್ನ ಮನಸ್ಸಿನಲ್ಲಿ ಬಂದ ಒಂದು ಆಸೆ, ಆ ಊರಿನ ಸ್ತ್ರೀಯರನ್ನು ನೋಡಲು ಹೊರಗೆ ಹೋದಳು. ಅಂದರೆ ಆ ಸ್ತ್ರೀಯರು ಹೇಗೆ ಇರುತ್ತಾರೆ, ಅವರ ಉಡುಗೆ ತೊಡುಗೆ, ಅವರ ಅಲಂಕಾರಗಳು ಹೇಗೆ ಇರುತ್ತದೆ ಎಂದು ಬಹುಶಃ ಹೋಗಿರಬಹುದು. ಈಗ ಹೋಗಿ ದೀನಳು ದೊಡ್ಡ ಅವಮಾನಕರವಾದ ಕಷ್ಟವನ್ನು ಅವಳ ಜೀವಿತಕ್ಕೆ ಬರಮಾಡಿಕೊಂಡಳು. ಹಲ್ಲೆಲೂಯಾ. ಶೇಕೆಮನು ದೀನಳನ್ನು ಮಾನಭಂಗಪಡಿಸಿದನು. ಮಾನಭಂಗಪಡಿಸಿದ ನಂತರ ಅವನ ಮನಸ್ಸು ದೀನಳ ಮೇಲೆಯೇ ಇತ್ತು. ಆಕೆಯ ಸಂಗಡ ಮನವೊಲಿಸುವ ಮಾತುಗಳನ್ನಾಡಿದನು. ಶೇಕೆಮನು ತನ್ನ ತಂದೆಯ ಹತ್ತಿರ ದೀನಳನ್ನು ಮದುವೆ ಮಾಡಿಸಲು ಕೇಳಿ ಒಪ್ಪಿಸುತ್ತಾನೆ. ಶೇಕೆಮನು ಈ ರೀತಿಯಾದ ಕೆಲಸ ಮಾಡಿದಾಗ ಯಾಕೋಬನಿಗೆ ಇದೆಲ್ಲ ದೊಡ್ಡ ಅವಮಾನವಾಗಿ ಕಾಣಿಸಿತು. ಯಾಕೋಬನು ಬಹಳ ದುಃಖಗ್ರಾಂತನಾದನು. ಹಲ್ಲೆಲೂಯಾ. ದೀನಳನ್ನು ಮದುವೆ ಆಗಲು ಯಾಕೋಬನನ್ನು ಕೇಳಿದರು. ಆದರೆ ಯಾಕೋಬನ ಮಕ್ಕಳು ಅಡವಿಯಲ್ಲಿ ದನಗಳನ್ನು ಕಾಯುತ್ತಿದ್ದರು. ಯಾಕೋಬನ ಗಂಡು ಮಕ್ಕಳು ತಂಗಿಯ ವಿಷಯದಲ್ಲಿ ನಡೆದ ಸಂಗತಿಗಳನ್ನು ಕೇಳಿ ವ್ಯಥೆಪಟ್ಟು ಬಹಳ ಕೋಪಗೊಂಡರು. ಹೇಗಾದರೂ ಶೇಕೆಮ್ ಅವರೆಲ್ಲರನ್ನು ನಾಶ ಮಾಡಬೇಕೆಂದು ಕಾಯುತ್ತಿದ್ದರು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಯೌವನಸ್ಥರೇ, ದೀನಳು ಇಟ್ಟಂತ ಒಂದು ಹೆಜ್ಜೆ, ಲೋಕವನ್ನು ನೋಡಬೇಕು ಎಂದು ಹೊರಟಳು. ಆದರೆ ಅವಳ ಜೀವಿತದಲ್ಲಿ ಅವಳು ಅಂದುಕೊಳ್ಳದೇನೆ ಕಷ್ಟಗಳನ್ನು ಬರಮಾಡಿಕೊಂಡಳು.
ನೀನು ಈ ದಿನ ಸುಮ್ಮನೆ ಲೋಕದಲ್ಲಿ ಸುತ್ತಾಡುತ್ತಿದ್ಯಾ, ಲೋಕದ ಆಸೆ ಪಾಸೆಗಳಿಗೆ ಕಣ್ಣಿನ ಇಚ್ಛೆಗಳಲ್ಲಿ ಬಿದ್ದು ಹೋಗ್ತಿದ್ಯಾ. ಲೋಕದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ತುಂಬ ಸೌಂದರ್ಯವಾಗಿದ್ದಾರೆ, ಅವರ ಹಾಗೆ ಅವರ ಉಡುಗೆ ತೊಡುಗೆಯ ಹಾಗೆ ನಾನು ಕೂಡ ಇರಬೇಕು, ಆ ರೀತಿಯಾಗಿರಬೇಕೆಂದು ನೀನು ಅಂದುಕೊಂಡರೆ ದೇವರ ಮಾರ್ಗಗಳನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದರೆ ದೀನಳು ಹೇಗೆ ಕಷ್ಟಗಳನ್ನು ಬರಮಾಡಿಕೊಂಡಳೋ ಹಾಗೆ ನೀನು ಸಹ ಬರಮಾಡಿಕೊಳ್ತೀಯ. ಅವಶ್ಯಕತೆ ಇದೆಯಾ, ಹೊರಗಡೆ ಹೋಗು. ಹಲ್ಲೆಲೂಯಾ. ಅನಗತ್ಯವಾಗಿ ಸುಮ್ಮನೆ ಸುತ್ತಾಡಬೇಡ. ಹಾಗೆ ಮಾಡಬೇಕು, ಹೇಗೋ ಇರಬೇಕು ಅಂದುಕೊಂಡು ಹೋದರೆ ನಿನ್ನ ಜೀವಿತ ನೀನೇ ಊಹೆ ಮಾಡ್ಕೊಳ್ಳೋಕ್ಕಾಗದಿರೋ ರೀತಿಯಲ್ಲಿ ಆಗಿ ಹೋಗುತ್ತದೆ. ಹಲ್ಲೆಲೂಯಾ. ಜಾಗ್ರತೆಯಿಂದ ನಿನ್ನ ಜೀವಿತವನ್ನು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಈ ದಿನದಲ್ಲಿ ನಾವು ನೋಡ್ತೇವೆ, ಯೌವನಸ್ಥರ ಮೇಲೆ, ಚಿಕ್ಕ ಮಕ್ಕಳ ಮೇಲೆ, ಅನೇಕ ಜನರ ಮೇಲೆ ಅತ್ಯಾಚಾರಗಳನ್ನ ನಡೆಯೋದನ್ನು ನಾವು ನೋಡ್ತಾನೆ ಇರ್ತೀವಿ ಪ್ರಿಯರೇ. ಆ ರೀತಿಯಾಗಿ ಆಗಬಾರ್ದು ಅಂದರೆ ನಾವೇನಾಗಿರಬೇಕು, ಬಹು ಜಾಗರೂಕತೆಯಿಂದ ಇರಬೇಕು. ಸೈತಾನನಿಗೆ ಜಾಗವನ್ನು ಕೊಡಬಾರದು ಪ್ರಿಯರೇ. 8ನೇ ವಚನದಲ್ಲಿ ನೋಡುವುದಾದರೆ, ಶೆಕೆಮನು ತಂದೆ ಹಮೋರನನ್ನು ನನ್ನ ಮಗನಿಗೆ ನಿಮ್ಮ ಹುಡುಗಿಯನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದನು. ಹೆಣ್ಣಿಗಾಗಿ ತೆರವನ್ನು ಕಾಣಿಕೆಯನ್ನು ನೀವು ಎಷ್ಟು ಕೇಳಿದರೂ ಕೊಡುತ್ತೇವೆ, ಹುಡುಗಿಯನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದರು. ಹಲ್ಲೆಲೂಯಾ. ಈಗ ಯಾಕೋಬನ ಮಕ್ಕಳು ಮೊದಲೇ ನಡೆದ ಸಂಗತಿಗಳಿಗೆ ಬಹಳ ಕೋಪದಿಂದ ಇದ್ದರು. ಆದ್ದರಿಂದ ಹಮೋರನಿಗೆ ಕಪ್ಪಟದಿಂದ ಉತ್ತರ ಕೊಡುತ್ತಾರೆ, ಸುನ್ನತಿ ಇಲ್ಲದವನಿಗೆ ನಮ್ಮ ತಂಗಿಯನ್ನು ಕೊಡುವುದಿಲ್ಲ, ಹಾಗೆ ಕೊಟ್ಟರೆ ನಮಗೆ ಅವಮಾನ. ಆದ್ದರಿಂದ ನಿಮ್ಮಲ್ಲಿ ಎಲ್ಲ ಪುರುಷರು ಸುನ್ನತಿ ಮಾಡಿಸಿಕೊಂಡು ನಮ್ಮಂತೆ ಆಗಬೇಕು ಎಂದು ಹೇಳಿದರು. ಹೀಗೆ ಮಾಡಿದರೆ ಮಾತ್ರ ನಿಮ್ಮ ಹೆಣ್ಣು ಮಕ್ಕಳನ್ನು ನಾವು ತೆಗೆದುಕೊಳ್ಳುತ್ತಾ ನಮ್ಮ ಹೆಣ್ಣು ಮಕ್ಕಳನ್ನು ನಿಮಗೆ ಕೊಡುತ್ತೇವೆ, ಇಲ್ಲ ಅಂದರೆ ನಮ್ಮ ಹುಡುಗಿಯನ್ನು ಕೊಡುವುದಿಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ. ಆಗ ಹಾಮೋರನಿಗೂ ಶೇಕೆಮನಿಗೂ ಒಳ್ಳೆಯದೆಂದು ದೋಚಿತು. ಆಗ ಊರಿನವರೆಲ್ಲರ ಸಂಗಡ ಮಾತನಾಡಿ ಒಪ್ಪಿಸಿದರು. ಹೀಗೆ ಊರಿನವರೆಲ್ಲರೂ ಎಲ್ಲ ಪುರುಷರು ಸುನ್ನತಿಯನ್ನು ಮಾಡಿಸಿಕೊಂಡರು. 3ನೆಯ ದಿನದಲ್ಲಿ ಅವರು ಗಾಯದಿಂದ ಬಹು ಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳು ಸಿಮೆಯೋನ್, ಲೇವಿ ಇವರಿಬ್ಬರು ಕತ್ತಿ ಹಿಡುಕೊಂಡು ಆ ಊರಿನವರ ಮೇಲೆ ಬಿದ್ದು ಹಮೋರ್ ಮತ್ತು ಅವನ ಮಗನಾದ ಶೇಕೆಮ್ ಸಹಿತವಾಗಿ ಪುರುಷರೆಲ್ಲರನ್ನು ದಾಕ್ಷಿಣ್ಯವಿಲ್ಲದೆ ಕೊಂದು ಬಿಟ್ಟರು. ಊರನ್ನು ಕೂಡ ಸೂರೆ ಮಾಡಿಬಿಟ್ಟರು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ದೀನಳು ಹೊರಗೆ ಹೋಗಿಲ್ಲ ಅಂದಿದ್ರೆ ಎಷ್ಟೋ ಚೆನ್ನಾಗೇ ಇರ್ತಿತ್ತು ಅಲ್ವಾ ಪ್ರಿಯರೇ. ತಪ್ಪಾದ ಒಂದು ಹೆಜ್ಜೆ, ಲೋಕದ ಆಸೆ, ಲೋಕದವರ ಸ್ತ್ರೀಯರನ್ನು ನೋಡಬೇಕೆಂಬ ಆಸೆ ಎಷ್ಟೋ ದೊಡ್ಡ ಅನಾಹುತ ಮಾಡಿತು ನೋಡಿ. ದೀನಳನ್ನು ಮಾನಭಂಗಪಡಿಸಿದ್ದು ಶೇಕೆಮ್, ಆದರೆ ಸತ್ತು ಹೋಗಿದ್ದು ಊರಿನಲ್ಲಿದ್ದಂಥ ಎಲ್ಲ ಪುರುಷರು. ದೀನಳ ಅಣ್ಣಂದಿರು ಶೇಕೆಮ್, ಹಮೋರ್ ಅವರನ್ನು ಮಾತ್ರ ಸಾಯಿಸಬಹುದಾಗಿತ್ತು. ಆದರೆ ಶೇಕೆಮ್ ಮಾಡಿದ ತಪ್ಪಿನಿಂದ ಊರಿನವರಲ್ಲಿ ಎಲ್ಲ ಪುರುಷರು ಬಲಿಯಾದರು. ಎಷ್ಟೋ ಮಕ್ಕಳು ಅನಾಥರಾದರು, ಎಷ್ಟೋ ತಾಯಿಯರು, ಎಷ್ಟೋ ಹೆಂಡತಿಯರು ಅನಾಥರಾದರು ಪ್ರಿಯರೇ. ಎಷ್ಟೋ ರಕ್ತಾಪರಾಧವಾಯಿತು, ಎಷ್ಟೋ ಜನರು ಸುಮ್ಮನೆ ಸತ್ತು ಹೋದರು. ಹಲ್ಲೆಲೂಯಾ. ಯಾರಿಂದ ಇದೆಲ್ಲ ಆಯಿತು ಅಂದರೆ ದೀನಳು ಇಟ್ಟಂಥ ಒಂದು ಹೆಜ್ಜೆ ಹೊರಗಡೆ ಹೋಗಿರೋದ್ರಿಂದ. ನೀನು ಅಂದುಕೊಳ್ಳಬೇಡ, ನಾನು ಮಾಡುವುದರಿಂದ ಯಾರಿಗೂ ನಷ್ಟ ಆಗೋದಿಲ್ಲ, ನನಗೆ ಇಷ್ಟ ಬಂದ ಹಾಗೆ ನಾನಿರೋದು ಎಂದು. ನಿನ್ನ ಜೀವಿತದಲ್ಲಿ ನೀನು ಇಡುವ ಒಂದೊಂದು ಹೆಜ್ಜೆ ದೇವರದೇ ಆಗಿರಬೇಕು. ನೀನು ನಡೆಯೋ ಮಾರ್ಗ ದೇವರದೇ ಆಗಿರಬೇಕು. ಯೌವನಸ್ಥ ಮಕ್ಕಳೇ, ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು, ದೇವರನ್ನು ಹುಡುಕಬೇಕು. ಯೌವನ ಕಾಲದಲ್ಲಿ ಪಾಪದಲ್ಲಿ ಬಿದ್ದು ಹೋಗದಂತೆ ದೇವರ ವಾಕ್ಯದಿಂದ ನಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳಬೇಕು ಪ್ರಿಯರೇ. ನೀನು ಸೈತಾನನಿಗೆ ಜಾಗ ಕೊಟ್ಟರೆ ಅವನು ನಿನ್ನನ್ನು ಕದ್ದುಕೊಂಡು ಹೋಗಿಬಿಡ್ತಾನೆ. ಯೋಹಾನನು 10ನೇ ಅಧ್ಯಾಯದಲ್ಲಿ 10ನೇ ವಚನಗಳಲ್ಲಿ ನೋಡೋದಾದರೆ, ಕಳ್ಳನು ಕದ್ದುಕೊಳ್ಳುವುದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ ಎಂದು ನೋಡುತ್ತೇವೆ. ಸೈತಾನನು ನಮ್ಮ ಜೀವಿತಗಳನ್ನು ಹೇಗೆ ನಾಶ ಮಾಡಬೇಕು ಎಂದು ವಂಚಿಸುತ್ತಾ ಇರುತ್ತಾನೆ. ಅವನಿಗೆ ಜಾಗ ಕೊಟ್ಟರೆ ಪೂರ್ತಿಯಾಗಿ ಹಾಳು ಮಾಡಿಬಿಡುತ್ತಾನೆ ಪ್ರಿಯರೇ. ದೀನಳು ಹೊರಗೆ ಹೋಗಿಲ್ಲ ಅಂದಿದ್ರೆ ಇದು ಯಾವುದು ಸಹ ನಡೀತಾ ಇರಲಿಲ್ಲ ಅಲ್ವಾ ಪ್ರಿಯರೇ. ದೀನಳ ಒಂದು ಹೆಜ್ಜೆ ರಕ್ತ ಅಪರಾಧ ಆಗೋಯ್ತು. ಎಷ್ಟೋ ಜನರು ಸತ್ತು ಹೋದರು, ಎಷ್ಟೋ ಜನರು ಅನಾಥರಾಗಿ ಬಿಟ್ಟರು ಪ್ರಿಯರೇ. ಯಾಕೋಬನು ತನ್ನ ಮಕ್ಕಳಿಗೆ ಹೇಳುತ್ತಾನೆ, ನನ್ನ ಹೆಸರನ್ನು ದುರ್ವಾಸನೆ ಆಗುವಂತೆ ಮಾಡಿಬಿಟ್ರು ನೀವು ಒಂದು. ಯಾಕೋಬನಿಗೆ ಇದು ಎಷ್ಟು ದೊಡ್ಡ ಅವಮಾನವಾಯಿತು, ಎಷ್ಟು ಕಣ್ಣೀರು ಸುರಿಸಿರಬಹುದು.
ಯವನಸ್ಥ ಮಕ್ಕಳೇ, ನಮ್ಮ ತಂದೆ ತಾಯಿಯರಿಗೆ ನಾವು ಮಾಡುವ ಕೆಲಸದಿಂದ ಅವಮಾನ ಆಗಬಾರದು. ಎಚ್ಚರವಾಗಿ ನಡೆಯಬೇಕು. ಅವರು ಕಣ್ಣೀರು ಸುರಿಸುವಂತೆ ಮಾಡಬಾರದು ಪ್ರಿಯರೇ. ಆದರೆ ಒಂದೊಂದು ಸಮಯದಲ್ಲಿ ಮಕ್ಕಳು ಮಾಡುವಂಥ ಕೆಲಸಗಳಿಂದ ತಂದೆ ತಾಯಿಯರು ಕಣ್ಣೀರು ಸುರಿಸುತ್ತಾರೆ. ಹಲ್ಲೆಲೂಯಾ. ಅವರು ಕಣ್ಣೀರು ಸುರಿಸುವುದು ತಂದೆ ತಾಯಿಯರು ಕಣ್ಣೀರು ಸುರಿಸಬಾರದು ಎಂದು ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇವರ ಮಾರ್ಗದಲ್ಲಿ ನಡೆಯಬೇಕು. ಆತನ ಆಲೋಚನೆಯಲ್ಲಿ ಪ್ರತಿದಿನ ನಡೆಯಬೇಕು. ನಾವಿಡುವಂಥ ಒಂದೊಂದು ಹೆಜ್ಜೆಯು ಕೂಡ ದೇವರ ಆಲೋಚನೆ, ದೇವರ ಮಾರ್ಗ, ನಮ್ಮ ಹೆಜ್ಜೆ ಜಾಡನ್ನ ದೇವರು ಗಮನಿಸ್ತಾರಂತೆ. ನಮ್ಮ ಹೆಜ್ಜೆ ಜಾಡನ್ನ ಕೂಡ ನಾವು ಏನು ಮಾಡಬೇಕು? ಪರೀಕ್ಷಿಸಿಕೊಳ್ಳಬೇಕು ದೇವರ ಮಕ್ಕಳೇ. ಹೊರಗಣ ಶೃಂಗಾರಕ್ಕಿಂತ ಒಳಗಣ ಶೃಂಗಾರವೇ ದೇವರಿಗೆ ಇಷ್ಟ. ದೇವರಿಗೆ ಮೆಚ್ಚುಗೆಯಾಗಿ ಯೋಗ್ಯರಾಗಿ ಯಾವಾಗಲೂ ಕಾಣಿಸಿಕೊಳ್ಳಬೇಕು ಪ್ರಿಯರೇ. ಆಮೇಲೆ ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಈ ಒಂದು ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ದಿನದ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ. ಅಪ್ಪ, ದೀನಳು ಇಟ್ಟಂಥ ಒಂದು ಹೆಜ್ಜೆ ಕರ್ತನೆ, ಲೋಕದ ಆಸೆಗಳು ಕರ್ತನೆ, ಸ್ತ್ರೀಯರನ್ನ ನೋಡಬೇಕಂತ ಹೋಗಿರುವಂಥ ಆಸೆಯಿಂದ ಕರ್ತನೆ, ಅವಳ ಜೀವಿತದಲ್ಲಿ ಕಷ್ಟಗಳನ್ನ ಅವಳೇ ಬರಮಾಡಿಕೊಂಡಳು ಕರ್ತನೆ. ಎಷ್ಟೋ ಜನರ ರಕ್ತ ಅಪರಾಧಕ್ಕೆ ಕಾರಣವಾದಳು ಸ್ವಾಮಿ. ಅನೇಕ ಹೆಣ್ಮಕ್ಳು ಕರ್ತನೆ ಅನೇಕ ವಿಧವಾದ ಪಾಪದಲ್ಲಿ ಬಿದ್ದು ಹೋಗಿರ್ತಾರೆ ಕರ್ತನೆ. ಅನೇಕ ಕಷ್ಟಗಳಲ್ಲಿ ಬಿದ್ದು ಹೋಗಿರ್ತಾರೆ ಕರ್ತನೆ. ಕಷ್ಟಗಳನ್ನ ತಾವೇ ಕರ್ತನೆ ಬರಮಾಡಿಕೊಂಡಿರ್ತಾರೆ ಕರ್ತನೆ. ದೇವರೇ, ಎಲ್ಲ ಕಷ್ಟಗಳಿಂದ ಕರ್ತನೆ ನೀವು ಬಿಡಿಸ್ರಿ. ಎಲ್ಲ ವಿಧವಾದ ಪಾಪಗಳಿಂದ ನೀವು ಬಿಡುಗಡೆ ಮಾಡ್ರಿ ಕರ್ತನೆ. ದೇವರೇ, ಒಂದೊಂದು ಹೆಣ್ಮಕ್ಳ ಜೀವಿತಗಳನ್ನ ಕರ್ತನೆ ಸುಂದರವಾಗಿ ರೂಪಿಸ್ರಿ ಕರ್ತನೆ. ದೇವರೇ, ನೀವಾಗೆ ಮಾಡೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ನಿನ್ನ ರಕ್ತ ಕೋಟೆಯಲ್ಲಿ ಕರ್ತನೆ ಎಲ್ಲ ಹೆಣ್ಮಕ್ಳನ್ನ ಕರ್ತನೆ ಅಪ್ಪ, ಈ ಒಂದು ಪ್ರಾರ್ಥನೆಯಲ್ಲಿರುವಂಥ ಹೆಣ್ಮಕ್ಳನ್ನೆಲ್ಲರನ್ನೂ ಕರ್ತನೆ ನಿನ್ನ ಕರದಲ್ಲಿ ಮುಚ್ಚಿ ಮೊರೆ ಮಾಡ್ತಾನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವಪ್ಪ. ಆಮೆನ್.